ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಇವತ್ತು ಎಲ್ಲಿಂದ ಲಾಗ್ ಮಾಡ್ತಾ ಇದ್ದೀನಿ ಅಂತ ಗೆಸ್ ಮಾಡಿ. ಸೊ ಮೊದಲನೇ ಕ್ಲೂ ಬಂದ್ಬಿಟ್ಟು ಇದು ನಮ್ಮ ಸ್ಟೇಟ್ ಅಕ್ಕಪಕ್ಕದಲ್ಲಿರುವಂತಹ ಒಂದು ಸ್ಟೇಟ್ ಆಗಿರುತ್ತೆ. ಮತ್ತು ಈ ಸ್ಟೇಟ್ಗೂ ನಮ್ಮ ಸ್ಟೇಟ್ಗೂ ಅವಾಗವಾಗ ಕಾವೇರಿಗೆ ರಿಲೇಟೆಡ್ ಆಗಿ ಕ್ಲಾಶ್ ಆಗ್ತಾನೆ ಇರುತ್ತೆ. ಸೊ ನಿಮ್ಗೆ ಗೊತ್ತಾಗಿರುತ್ತೆ ಇವಾಗಲೇ ಯಾವುದು ಅಂತ. ನಾವಿರೋದು ತಮಿಳ್ನಾಡಿನ ಮದುರೈನಲ್ಲಿ. ನೋಡೋಣ ಯಾವ ಪ್ಲೇಸ್ಗೆ ಹೋಗ್ತೀವಿ, ಏನೇನು ಸಿಗುತ್ತೆ ಆ ಪ್ಲೇಸಲ್ಲಿ, ಹೆಂಗಿರುತ್ತೆ ಆ ಪ್ಲೇಸ್ ಅಂತೆಲ್ಲ ಬಂದು ನಿಮ್ಗೆ ನೆಕ್ಸ್ಟ್ ಹೇಳ್ತೇನೆ. ಕಲ್ಚರಲ್ ಕ್ಯಾಪಿಟಲ್ ಸಿಟಿ ಆಫ್ ತಮಿಳ್ನಾಡು ಅಂತಲೇ ಫೇಮಸ್ ಆಗಿರೋದು ಈ ಮದುರೈ. ಇದು ತುಂಬ ಓಲ್ಡ್ ಮತ್ತು ಬಿಗ್ ಸಿಟಿ. ನಾವು ಬಂದರೆ ತಿರುಮಲೈ ಪ್ಯಾಲೇಸ್ ಅಂತ. ತಿರುಮಲೈ ನಾಯಕ್ ಪ್ಯಾಲೇಸ್ ಎಂಟ್ರಿ ಇದು. ಹೊರಗಡೆ ಏನಾದರೂ ಈ ಥರ ಮಾಡ್ತಿರ್ತಾರೆ, ಸ್ನ್ಯಾಕ್ಸ್ ಬೇಕಂದ್ರೆ ತಗೊಂಡು ತಿನ್ಬೋದು. ಪ್ಯಾಲೇಸ್ ಒಳಗಡೆ ಎಂಟ್ರ್ ಆದ ತಕ್ಷಣ ತಿರುಮಲೈ ನಾಯಕ್ ಅವ್ರದ್ದು ಸ್ಟ್ಯಾಚ್ಯೂನ ಇಟ್ಟಿದ್ದಾರೆ ಸೈಡಲ್ಲಿ. ಅದೇ ಟಿಕೆಟ್ ಕೌಂಟರ್, ಟಿಕೆಟ್ ತರಕ್ಕೆ ಹೋಗಿದ್ದಾರೆ. ನೋಡ್ತಾ ಇರೋದು ನೋಡಿ ಹಿಂದೆ, ಇದು ಮಹಲ್ದು ಎಂಟ್ರೆನ್ಸ್ ಮುಂದ್ಗಡೆ ಹೋಗುವಂಥ ಬಾಗಿಲು. ಮದುರೈನ ನಾಯಕ್ ಡೈನಸ್ಟಿಯ ರಾಜ ತಿರುಮಲೈ ನಾಯಕ್ ಈ ಪ್ಯಾಲೇಸ್ನ ಬಿಲ್ಟ್ ಮಾಡಿದ್ದು ಇನ್ ದ ಇಯರ್ 1636. ಆ್ಯಂಡ್ ಇಲ್ಲಿನ ಆರ್ಕಿಟೆಕ್ಚರ್ ಬೋತ್ ಇಸ್ಲಾಮಿಕ್ ಮತ್ತು ದ್ರಾವಿಡಿಯನ್ ಸ್ಟೈಲ್ ಎರಡೂ ಕಂಬೈನ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿರೋಂತಹ ಪ್ಯಾಲೇಸ್ ಇದು. ಇವಾಗ ನೋಡ್ತಾ ಇರೋ ಈ ಪ್ಯಾಲೇಸಲ್ಲೇ ಕಿಂಗ್ ತಿರುಮಲ ನಾಯಕ್ ಅವರು ವಾಸವಿದ್ದ ಸ್ಥಳ ಇದು. ಆ್ಯಂಡ್ ಒಂದೊಂದು ಪಿಲ್ಲರ್ ಕೂಡ ಅಷ್ಟೇ ತುಂಬಾ ದೊಡ್ಡದಾಗಿತ್ತು ಅಲ್ಲಿ. ಈ ಪ್ಯಾಲೇಸ್ ಮೀನಾಕ್ಷಿ ಟೆಂಪಲಿಂದ 2 ಕಿಲೋಮೀಟರ್ಸ್ ಅವೇಲಿ ಲೊಕೇಟ್ ಆಗಿರೋದು. ಮತ್ತು ಇಲ್ಲಿ ಕಿಟಕಿ ಪಕ್ಕ ಯಾರು ಕುತ್ಕೊಬಾರ್ದು ಅಂತ ಈ ಸ್ಮಾಲ್ ಸ್ಟೋರ್ನ ರೀತಿಯಾಗಿ ಪ್ಲೇಸ್ ಮಾಡಿದ್ದಾರೆ ಅಲ್ಲಿ. ಆ್ಯಂಡ್ ಒಳಗಡೆ ಇಂಟೀರಿಯರ್ಸ್ನ ಅವರು ಈ ಥರ ಡಿಸೈನ್ ಮಾಡಿದಾರಲ್ಲ, ಸೀಲಿಂಗ್ ಅಂತ ತುಂಬ ಚೆನ್ನಾಗಿತ್ತು. ಒಂದೊಂದು ಸೀಲಿಂಗ್ ಮೇಲೆ ಕೂಡ ಒಂದೊಂದು ಥರ ಡಿಸೈನ್ಸ್ ಇತ್ತು. ಆ್ಯಂಡ್ ಈ ಡಿಸೈನ್ಸ್ ಎಸ್ಪೆಷಲಿ ಎಂಟೈರ್ ಪ್ಯಾಲೇಸ್ಗೆ ಒಂದು ಗ್ರ್ಯಾಂಡ್ ಮತ್ತು ರಿಚ್ ಲುಕ್ನ ಕೊಡ್ತಾ ಇತ್ತು. ಅಲ್ಲಿಗೆ ಒಂಥರ ತುಂಬ ಚೆನ್ನಾಗಿತ್ತು ಡಿಸೈನ್ಸ್ ಅಲ್ಲಿ ಮಾಡಿರೋದೆಲ್ಲ. ಅರ್ಲಿಯರ್ ಇಲ್ಲಿ ಈವ್ನಿಂಗ್ ಲೈಟ್ ಶೋ ನಡೆಸ್ತಾ ಇದ್ರಂತೆ, ಬಟ್ ಇವಾಗ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಮಿಡಲಲ್ಲಿ ಇದೊಂದು ಚೇರ್ನ ಪ್ಲೇಸ್ ಮಾಡಿದ್ರು. ಮೇ ಬಿ ಇದು ಕಿಂಗ್ ಯೂಸ್ ಮಾಡಿದಂತಹ ಚೇರ್ ಇರ್ಬೋದು. ಪ್ಯಾಲೇಸ್ ಓಪನಿಂಗ್ ಟೈಮ್ ಬಂದು 9 AM to 5 PM. ಮಿಡಲಲ್ಲಿ ಆಫ್ಟರ್ನೂನ್ 1 PM to 1:30 PM ಬ್ರೇಕ್ ಇರುತ್ತೆ. ಹಾಗೆ ಅಲ್ಲಿ ತಿರುಮಲೈ ನಾಯಕ್ ಪ್ಯಾಲೇಸ್ದು ಏನಿದೆ ಇನ್ಫಾರ್ಮೇಷನ್, ಅದ್ರ ಹಿಸ್ಟ್ರಿ ಲೈಕ್ ಡೀಟೇಲ್ಸ್ನ ಅಲ್ಲಿ ಬೋತ್ ತಮಿಳ್ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಮತ್ತು ಅದರದ್ದು ಮ್ಯಾಪ್ ಲೈಕ್ ಯಾವ ಪ್ಲೇಸಲ್ಲಿ ಏನೆಲ್ಲ ಲೊಕೇಟ್ ಆಗಿದೆ ಅಂತ. ಈ ಮ್ಯೂಸಿಯಂ ಓಪನ್ ಆಗಿರಲಿಲ್ಲ ಲೈಕ್ ಡ್ಯೂ ಟು ರಿನೋವೇಷನ್ ವರ್ಕ್. ಮತ್ತು ಇಲ್ಲಿ ಸೆಂಟ್ರಲ್ ಕೋರ್ಟ್ ಯಾರ್ಡ್ ಏನಿದೆ, ಇದು ಟೋಟಲ್ ಮೆಷರ್ಮೆಂಟ್ ಬಂದು 40,000 ಸ್ಕ್ವೇರ್ ಫೀಟ್. ಆಫ್ಟರ್ ಇಂಡಿಪೆಂಡೆನ್ಸ್ ಈ ಪ್ಯಾಲೇಸ್ನ ನ್ಯಾಷನಲ್ ಮಾನ್ಯುಮೆಂಟ್ ಆಗಿ ಡಿಕ್ಲೇರ್ ಮಾಡ್ತಾರೆ. ಈ ಪ್ಯಾಲೇಸ್ ಒಳಗಡೆ ಸುಮಾರು ಫಿಲಮ್ ಸಾಂಗ್ಸ್ನ ಶೂಟ್ ಮಾಡಿದ್ದಾರೆ. ಮೋಸ್ಟ್ ಫೇಮಸ್ ಒನ್ ಬಂದು ಬಾಂಬೆ ಫಿಲಮ್ ಸಾಂಗ್ಸ್. ಈ ಪ್ಯಾಲೇಸ್ನ ಕರೆಂಟ್ಲಿ ಮೇಂಟೈನ್ ಮಾಡ್ತಾ ಇರೋದು ಮತ್ತು ರೀಸ್ಟೋರ್ ಮಾಡಿರೋದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಆಫ್ ತಮಿಳ್ನಾಡು. ಸೊ ಎಲ್ಲ ನೋಡಿದ್ವಿ ಆಲ್ಮೋಸ್ಟ್ ಇಷ್ಟೇ. ತುಂಬ ಹಳೇ ಓಲ್ಡ್ ಬಿಲ್ಡಿಂಗ್ನ ರೀಸ್ಟೋರ್ ಮಾಡಿದ್ದಾರೆ. ನೋಡಿ ತಮಿಳ್ನಾಡು ಬಸ್ಗಳು ಹೇಗಿದೆ ಅಂತ. ಈ ಬಸ್ಸಸ್ಗೆ ಕಂಪೇರ್ ಮಾಡಿದ್ರೆ ನಮ್ಮ ಕರ್ನಾಟಕ ಬಸ್ಸೇ ತುಂಬಾ ಚೆನ್ನಾಗಿತ್ತು ಅಂತ ಅನಿಸ್ತು ನನಗೆ. ಇದು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಮದುರೈನ ಫೇಮಸ್ ಮಾಲ್ ವಿಶಾಲ್ ಡಿ ಮಾಲ್. ಕ್ರಿಸ್ಮಸ್ ಇದ್ದಿದ್ದರಿಂದ ಮಾಲ್ ಎಂಟ್ರಿ ಮತ್ತು ಒಳಗಡೆ ಎರಡು ಕಡೆನೂ ಕೂಡ ಅಷ್ಟೇ ಕ್ರಿಸ್ಮಸ್ ರಿಲೇಟೆಡ್ ಡೆಕೋರೇಷನ್ ಮಾಡಿದರು. ಸೊ ಅಲ್ಲಿಂದ ಹೊರಡಷ್ಟರಲ್ಲಿ ನೋಡಿಕೊಂಡು ಮಾಲ್ನ ಆಲ್ಮೋಸ್ಟ್ ಈವ್ನಿಂಗ್ ಆಗಿತ್ತು. ಸೊ ಒಂದು ಓರಿಯೋ ಮಿಲ್ಕ್ ಶೇಕ್ನ ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ. ಸೊ ಇದಾಗಿತ್ತು ಡೇ 1 ಲಾಗ್. ಡೇ 2 ಲಾಗ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಕೀಪ್ ವಾಚಿಂಗ್.